ನಾನ್ ಇವತ್ತು ನೋಡ್ತಾ ಇರೋ ಮೂವಿ ಹೆಸರು ಎಕ್ಸ್-ಮ್ಯಾನ್ ಡಾರ್ಫಿನ್ಸ್ ಅಂತ. ಇದೊಂದು ಫ್ಯಾಂಟಸಿ ಥ್ರಿಲ್ಲರ್ ಮೂವಿ. ಈ ಮೂವಿ ಎಕ್ಸ್-ಮ್ಯಾನ್ ಮೂವಿ ಸೀರೀಸ್ ನಲ್ಲಿ 12ನೇ ಪೊಸಿಷನ್ ಅಲ್ಲಿ ಬರುತ್ತೆ. ಆದ್ರೆ ಟೈಮ್ ಲೈನ್ ಅಲ್ಲಿ ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿರೋ 3 ಪಾರ್ಟ್ ಆದ ನಂತರ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರೂ ಹಿಂದಿನ 3 ಪಾರ್ಟ್ ಗಳನ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಮೊದಲು ಆ 3 ವಿಡಿಯೋಗಳನ್ನ ನೋಡಿ, ಅದಾದ ನಂತರ ಈ ವಿಡಿಯೋವನ್ನ ನೋಡೋಕೆ ಸ್ಟಾರ್ಟ್ ಮಾಡಿ. ಮೂವಿ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡ್ತಾ ಹೋಗಿ. ಮೂವಿಯ ಮೊದಲ ಸೀನ್ನಲ್ಲಿ 1975ರ ಕಾಲವನ್ನ ತೋರಿಸ್ತಾರೆ. ಇಲ್ಲಿ ಜಿನ್ ಗ್ರೇ ತನ್ನ ತಂದೆ ತಾಯಿಯ ಜೊತೆ ಕಾರ್ ನಲ್ಲಿ ಎಲ್ಲಿಗೂ ಹೋಗ್ತಿರ್ತಾಳೆ. ಆ ಕಾರ್ ನಲ್ಲಿ ಒಂದು ಸಾಂಗ್ ಪ್ಲೇ ಆಗ್ತಿರುತ್ತೆ. ಆದ್ರೆ ಸಾಂಗ್ ಅನ್ನ ಜಿನ್ ಗ್ರೇಗೆ ಕೇಳೋಕ್ ಆಗ್ತಿರೋದಿಲ್ಲ. ಆದ್ರಿಂದ ಅವಳು ಅವಳ ತಾಯಿಗೆ ಹೇಳ್ತಾಳೆ, ಅಮ್ಮ ಆ ಸಾಂಗ್ ಅನ್ನ ಚೈನಿ ಬಳು ನನ್ನ ಕೈಲಿ ಕೇಳೋಕ್ ಆಗ್ತಿಲ್ಲ, ತುಂಬಾ ಇರಿಟೇಟ್ ಆಗ್ತಿದೆ ಅಂದಾಗ ಅವಳ ತಾಯಿ ಹೇಳ್ತಾಳೆ, ಜಿನ್ ನೀನ್ ಇನ್ನೂ ಚಿಕ್ಕವಳು, ನಾವ್ ಯಾವ ಸಾಂಗ್ ಅನ್ನು ಹಾಕ್ತೀವೋ ಅದನ್ನ ಕೇಳೋದಷ್ಟೇ ನಿನ್ನ ಕೆಲ್ಸ. ನೀನ್ ದೊಡ್ಡವಳಾದ್ಮೇಲೆ ನಿನ್ಗೆ ಯಾವ ಸಾಂಗ್ ಬೇಕೋ ಅದನ್ನ ಹಾಕೊಂಡು ಕೇಳ್ಕೊ ಅಂತ ಹೇಳಿ ತನ್ನ ಮಾತನ್ನ ಮುಗಿಸ್ತಾಳೆ. ಜೀನ್ ಗ್ರೇಗೆ ಆ ಸಾಂಗ್ ನ ಕೇಳ್ತಾ ಕೇಳ್ತಾ ತುಂಬಾ ಇರಿಟೇಟ್ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಆ ಸಾಂಗ್ ಬರ್ತಿದ್ದ ರೇಡಿಯೋದ ವಾಲ್ಯೂಮ್ ಅದಾಗದಿನೇ ಜಾಸ್ತಿ ಕಡಿಮೆ ಆಗ್ತಿರುತ್ತೆ. ಈ ಕಡೆ ಜೀನ್ ಗ್ರೇ ಆ ಸಾಂಗ್ ನ ಇರಿಟೇಷನ್ ಅನ್ನ ತಡೆಯೋಕಾಗದೆ ಜೋರಾಗಿ ಕಿರಿಸ್ತಾಳೆ. ಆಗ ಅವ್ರು ಹೋಗ್ತಿದ್ದ ಕಾರು ಒಂದು ದೊಡ್ಡ ಆಕ್ಸಿಡೆಂಟ್ ಗೆ ತುತ್ತಾಗುತ್ತೆ. ಜೀನ್ ಗ್ರೇ ಕಿರ್ಚಿದ ತಕ್ಷಣ ಯಾಕಪ್ಪ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಅವಳೊಬ್ಳು ಮ್ಯೂಟೆಂಟ್. ಅವಳ ಮೈಯಲ್ಲಿ ಅಸಾಧಾರಣವಾದ ಶಕ್ತಿಗಳೆಲ್ಲ ಇರ್ತವೆ. ನಂತರ ಸೀನ್ ಹಾಸ್ಪಿಟಲ್ಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಡಾಕ್ಟರ್ಸ್ಗಳು ಜಿನ್ ಗ್ರೇನ ನೋಡಿ ತುಂಬಾ ಶಾಕ್ ಆಗಿರ್ತಾರೆ. ಯಾಕೆಂದ್ರೆ ಆಕ್ಸಿಡೆಂಟ್ ಆಗಿದ್ದ ಕಾರ್ನಲ್ಲಿ ಅವಳ ತಂದೆ ತಾಯಿ ಇಬ್ರು ಕೂಡ ಸತ್ತೋಗಿರ್ತಾರೆ. ಆದ್ರೆ ಅದೇ ಕಾರ್ನಲ್ಲಿ ಇವಳಿಗೆ ಒಂದು ಸಣ್ಣ ಗಾಯ ಕೂಡ ಆಗಿರೋದಿಲ್ಲ. ನಂತರ ಜಿನ್ ಗ್ರೇ ಒಂದು ರೂಮ್ ನಲ್ಲಿ ಕುಂತಿರ್ಬೇಕಾದ್ರೆ ಅವಳ ಬಳಿಗೆ ಚಾರ್ಲ್ಸ್ ಝೇವಿಯರ್ ಬರ್ತಾನೆ. ಬಂದು ಅವಳಿಗೆ ಹೇಳ್ತಾನೆ, ಆಕ್ಸಿಡೆಂಟ್ ನಲ್ಲಿ ನಿನ್ನ ತಂದೆ ತಾಯಿ ಸತ್ತು ಹೋಗಿದ್ದಾರೆ. ಇನ್ಮೇಲೆ ನಿನ್ನ ಸಂಪೂರ್ಣವಾದ ಜವಾಬ್ದಾರಿ ನಂದು. ನಾನ್ ನಡೆಸಿರೋ ಒಂದು ಸ್ಕೂಲ್ಗೆ ಕರ್ಕೊಂಡೋಗ್ತೀನಿ. ಅಲ್ಲಿ ನಿನ್ನ ತರನೇ ಇನ್ನೂ ತುಂಬಾ ಜನ ಮಕ್ಕಳು ಓದ್ತಿದ್ದಾರೆ ಎಂದಾಗ ಅದಕ್ಕೆ ಜೀನ್ ಗ್ರೇ ಒಪ್ಕೊಳ್ಳೋದಿಲ್ಲ. ಆಗ ಝೇವಿಯರ್ ಅವಳಿಗೆ ಒಂದು ಪೆನ್ ಅನ್ನ ಗಿಫ್ಟ್ ಕೊಡ್ತಾನೆ. ಆಗ ಜೀನ್ ಗ್ರೇ ಕೇಳ್ತಾಳೆ, ನನ್ಗ್ಯಾಕೆ ಪೆನ್ ಅನ್ನ ಗಿಫ್ಟ್ ಕೊಡ್ತಿದ್ದೀರಾ ಅಂತ. ಆಗ ಅವನು ಹೇಳ್ತಾನೆ, ಈ ಪೆನ್ ಅನ್ನ ನೀನು ಓದೋದಕ್ಕೆ ಬರೆಯೋದಕ್ಕೆ ಉಪಯೋಗಿಸ್ಕೋಬಹುದು. ಹಾಗೆ ಯಾರಾದ್ರೂ ಕಣ್ಣಿಗೆ ಚಿಚ್ಚಿ ಅವ್ರ ಕಣ್ಣಗುಡ್ಡೆನೂ ಕೂಡ ಹೊರಗಡೆ ತೆಗಿಬಹುದು. ಆದ್ರೆ ಇದನ್ನ ಹೇಗೆ ಬಳಸ್ಕೋತಿ ಅನ್ನೋದು ನಿನ್ಗೆ ಬಿಟ್ಟಿತ್ತು. ಇದೇ ತರನೇ ದೇವರು ಕೂಡ ಗಿಫ್ಟ್ ಆಗಿ ನಿನ್ನಲ್ಲಿ ಒಂದು ಪವರ್ ಅನ್ನ ಕೊಟ್ಟಿದ್ದಾನೆ. ಅದನ್ನ ಒಳ್ಳೆ ಕೆಲಸಕ್ಕೆ ಬಳಸ್ಕೋತೀಯೋ ಕೆಟ್ಟ ಕೆಲಸಕ್ಕೆ ಬಳಸ್ಕೋತೀಯೋ ನೀನೇ ಡಿಸೈಡ್ ಮಾಡು ಅಂತಾನೆ. ಆಗ ಜಿನ್ ಗ್ರೇಗೆ ಅವನ ಮಾತುಗಳೆಲ್ಲ ಅರ್ಥ ಆಗಿ ಅವನ ಜೊತೆ ಝೇವಿಯರ್ ಸ್ಕೂಲ್ಗೆ ಹೋಗೋದಕ್ಕೆ ಒಪ್ಕೋತಾಳೆ. ನಂತರ ಚಾರ್ಲ್ಸ್ ಝೇವಿಯರ್ ಜಿನ್ ಗ್ರೇನ ಕರ್ಕೊಂಡು ಝೇವಿಯರ್ ಸ್ಕೂಲ್ಗೆ ಎಂಟರ್ ಆಗ್ತಾನೆ. ಜಿನ್ ಗ್ರೇಗೆ ಆ ಸ್ಕೂಲ್ ನ ನೋಡಿ ತುಂಬಾ ಸಂತೋಷ ಆಗುತ್ತೆ. ಹಾಗೆ ಸ್ವಲ್ಪ ದುಃಖದಲ್ಲಿ ಅವನಿಗೆ ಹೇಳ್ತಾಳೆ, ನನಗೆ ಇಲ್ಲಿರೋದಕ್ಕೆ ಇಷ್ಟ ಆಗ್ತಿಲ್ಲ, ನನ್ನನ್ನೆಲ್ಲಾದ್ರೂ ಬೇರೆ ಕಡೆ ಕರ್ಕೊಂಡೋಗಿ ಬಿಟ್ಬಿಡು ಅಂತ. ಯಾಕೆ ಅಂತ ಝೇವಿಯರ್ ಅವಳನ್ನ ಕೇಳಿದಾಗ ಅವಳು ಹೇಳ್ತಾಳೆ, ನಿಮ್ಮ ಈ ಸ್ಕೂಲ್ ತುಂಬಾನೇ ಚೆನ್ನಾಗಿದೆ, ಆದ್ರೆ ನನ್ಗೇನಾದ್ರೂ ಇರಿಟೇಟ್ ಆದ್ರೆ ಕೋಪ ಬಂದ್ರೆ ನನ್ನ ಸುತ್ತಮುತ್ತ ಇರೋ ಎಲ್ಲಾ ವಸ್ತುಗಳನ್ನ ನಾಶ ಮಾಡ್ಬಿಡ್ತೀನಿ. ನನ್ನ ಆ ತಪ್ಪಿನಿಂದ ನಿಮ್ಮ ಈ ಸುಂದರವಾಗಿರೋ ಸ್ಕೂಲ್ ಹಾಳಾಗಬಾರ್ದು. ಅದಕ್ಕೆ ನನ್ನನ್ನ ಬೇರೆ ಕಡೆ ಕರ್ಕೊಂಡೋಗಿ ಬಿಟ್ಬಿಡಿ ಎಂದಾಗ ಆಗ ಝೇವಿಯರ್ ಹೇಳ್ತಾನೆ, ಪರವಾಗಿಲ್ಲ, ನೀನೇನೇ ಮಾಡಿದ್ರು ಅದನ್ನ ನಾನು ಮತ್ತೆ ಸರಿ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಒಪ್ಪಿಸಿ ಸ್ಕೂಲ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ನಂತರ ಸೀನ್ 1992ಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಾಸಾದ ವಿಜ್ಞಾನಿಗಳು ಸ್ಪೇಸ್ ನಲ್ಲಿ ಸ್ಯಾಟಲೈಟ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಒಂದು ಮಿಷನ್ ಅನ್ನ ಲಾಂಚ್ ಮಾಡಿರ್ತಾರೆ. ಸ್ಪೇಸ್ಗೆ ಹೋಗ್ತಿರ್ಬೇಕಾದ್ರೆ ವಿಜ್ಞಾನಿಗಳಿದ್ದ ಆ ಸ್ಪೇಸ್ ಶಿಪ್ ಅನ್ನೋನ್ ಎಂಟಿಟಿಯ ಒಂದು ಎನರ್ಜಿಯಿಂದ ಒಂದೇ ಜಾಗದಲ್ಲಿ ತುಂಬಾ ಜೋರಾಗಿ ರೌಂಡ್ ಆಗ್ತಿರುತ್ತೆ. ಆಗ US ನ ಪ್ರೆಸಿಡೆಂಟ್ ಝೇವಿಯರ್ ಕಾಲ್ ಮಾಡಿ ಹೇಳ್ತಾನೆ, ನಮ್ಮ ಆಸ್ಟ್ರೋನಾಟ್ಗಳು ಸ್ಪೇಸ್ ನಲ್ಲಿ ಒಂದು ಅನ್ನೋನ್ ಎಂಟಿಟಿಯ ಎನರ್ಜಿಯಿಂದ ಸಿಗಾಕೋಬಿಟ್ಟಿದ್ದಾರೆ, ಅವರನ್ನ ಕಾಪಾಡೋದಕ್ಕೆ ಆಗುತ್ತಾ ಅಂದಾಗ ಝೇವಿಯರ್ ಹೇಳ್ತಾನೆ, ನೀವೇನು ತಲೆ ಕೆಡ್ಸ್ಕೋಬೇಡಿ, ಅವರನ್ನೆಲ್ಲ ಕಾಪಾಡೋ ಜವಾಬ್ದಾರಿ ನಮ್ದು ಅಂತ. ನಂತರ ಎಕ್ಸ್-ಮ್ಯಾನ್ ಟೀಮ್ನವರೆಲ್ಲ ಸ್ಪೇಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಆದ್ರೆ ಚಾರ್ಲ್ಸ್ ಝೇವಿಯರ್ ಅವರ ಜೊತೆ ಹೋಗೋದಕ್ಕೆ ಆಗುದಿಲ್ಲ. ಆದ್ರೆ ಭೂಮಿಯಲ್ಲೇ ಇಟ್ಕೊಂಡು ಅವರಿಗೆಲ್ಲ ಗೈಡ್ ಮಾಡ್ತಿರ್ತಾನೆ. ಅದಕ್ಕೆ ಈಗ ಎಕ್ಸ್-ಮ್ಯಾನ್ ಟೀಮ್ ನಲ್ಲಿ ಲೀಡರ್ ಮಿಸ್ಟಿಕ್ ಎಕ್ಸ್-ಮ್ಯಾನ್ ಟೀಮ್ ನಲ್ಲಿ ಇದ್ದ ಎಲ್ಲಾ ಮೆಂಬರ್ಸ್ ಗಳಿಗೆ ಹೇಳ್ತಾಳೆ, ನಾವು ಸ್ಪೇಸ್ಗೆ ಹೋಗ್ತೀವಿ, ಅಲ್ಲಿ ಆಸ್ಟ್ರೋನಾಟ್ಗಳನ್ನ ಕಾಪಾಡ್ತೀವಿ, ಆದ್ರೆ ಅವರಿಗೋಸ್ಕರ ನಾವು ಹೆಚ್ಚು ರಿಸ್ಕ್ ಅನ್ನ ತಗೊಳ್ಳೋದಿಲ್ಲ ಅಂತ. ಸ್ಪೇಸ್ಗೆ ಹೋಗಿ ನೋಡಿದಾಗ ಆಸ್ಟ್ರೋನಾಟ್ಗಳಿದ್ದ ಸ್ಪೇಸ್ ಶಿಪ್ ತುಂಬಾ ವೇಗವಾಗಿ ರೌಂಡ್ ಆಗ್ತಿರುತ್ತೆ. ಯಾಕೆಂದ್ರೆ ಅದರ ಹತ್ರದಲ್ಲೇ ಒಂದು ಅನ್ನೋನ್ ಎಂಟಿಟಿಯ ಎನರ್ಜಿ ಇರುತ್ತೆ. ಇದನ್ನ ಡಾರ್ಕ್ ಫಿನಿಕ್ಸ್ ಎನರ್ಜಿ ಅಂತ ಕರೀತಾರೆ. ನಂತರ ಸ್ಕ್ವಾಟ್ ನ ಲೇಸರ್ ಬೀಮ್ ನಿಂದ ಆಸ್ಟ್ರೋನಾಟ್ ಗಳಿದ್ದ ಸ್ಪೇಸ್ ಶಿಪ್ ಗೆ ಶೂಟ್ ಮಾಡಿಸ್ತಾರೆ. ಯಾಕೆಂದ್ರೆ ತುಂಬಾ ವೇಗವಾಗಿ ತಿರುಗ್ತಿದ್ದ ಆ ಸ್ಪೇಸ್ ಶಿಪ್ ಒಂದು ಕಂಟ್ರೋಲ್ಗೆ ಬರ್ಲಿ ಅಂತ. ಆ ಸ್ಪೇಸ್ ಶಿಪ್ ಕಂಟ್ರೋಲ್ಗೆ ಸಿಕ್ಕಿದ್ಮೇಲೆ ಕರ್ಟ್ ವ್ಯಾಗ್ನರ್ ಆಸ್ಟ್ರೋನಾಟ್ ಗಳಿದ್ದ ಸ್ಪೇಸ್ ಶಿಪ್ ಗೆ ಟೆಲಿಪೋರ್ಟ್ ಆಗಿ ಅಲ್ಲಿದ್ದ ಎಲ್ಲರನ್ನ ಒಬ್ಬೊಬ್ಬರನ್ನಾಗಿ ಕಾಪಾಡ್ತಾ ಹೋಗ್ತಾನೆ. ಅಂದ್ರೆ ಅವ್ರನ್ನೆಲ್ಲ ಟೆಲಿಪೋರ್ಟ್ ಮಾಡಿ ಎಕ್ಸ್-ಮ್ಯಾನ್ ಟೀಮ್ ಇದ್ದ ಸ್ಪೇಸ್ ಶಿಪ್ ಒಳಗಡೆ ಕರ್ಕೊ ಬಂದು ಬಿಡ್ತಿರ್ತಾನೆ. ಹೀಗೆ ಒಂದು ಲೇಡಿ ಆಸ್ಟ್ರೋನಾಟ್ ಅನ್ನ ಕಾಪಾಡ್ತಿರ್ಬೇಕಾದ್ರೆ ಆ ಲೇಡಿ ಹೇಳ್ತಾಳೆ, ನಮ್ಮ ಕಮಾಂಡರ್ ಇನ್ನೂ ಕೂಡ ಅದೇ ಸ್ಪೇಸ್ ಶಿಪ್ ಅಲ್ಲಿ ಇದ್ದಾರೆ, ಅವರನ್ನ ಇನ್ನೂ ಕಾಪಾಡಿಲ್ಲ ಅಂತ. ಆದ್ರೆ ಈಗ ಎಕ್ಸ್-ಮ್ಯಾನ್ ಟೀಮ್ ನವರು ಆ ಸ್ಪೇಸ್ ಶಿಪ್ ನ ಬಳಿ ಹೋಗೋದಕ್ಕೆ ಆಗೋದಿಲ್ಲ.
ಯಾಕೆಂದ್ರೆ ತುಂಬಾ ಡೇಂಜರಸ್ ಆಗಿರೋ ಡಾರ್ಕ್ ಫಿನಿಕ್ಸ್ ಎನರ್ಜಿ ಆಸ್ಟ್ರೋನಾಟ್ ಗಳಿದ್ದ ಆ ಸ್ಪೇಸ್ ಶಿಪ್ ನ ತುಂಬಾ ಹತ್ರ ಬಂದ್ಬಿಟ್ಟಿರುತ್ತೆ. ಆಗ ಭೂಮಿಯಲ್ಲಿ ಇದ್ಕೊಂಡು ಇವ್ರನ್ನೆಲ್ಲ ಗೈಡ್ ಮಾಡ್ತಿದ್ದ ಚಾರ್ಲ್ಸ್ ಝೇವಿಯರ್ ಇವರಿಗೆ ಹೇಳ್ತಾನೆ, ಈ ಕೆಲಸವನ್ನ ಜೀನ್ ಗ್ರೇ ಮಾಡ್ತಾಳೆ, ಯಾಕೆಂದ್ರೆ ಅವಳು ಮಾಡೋಕ್ಕೆ ಆಗದೆ ಇರುವಂತ ಕೆಲ್ಸನೇ ಇಲ್ಲ ಅಂತ ಹೇಳಿ ಅವಳನ್ನ ಸ್ಪೇಸ್ ಶಿಪ್ ನ ಬಳಿ ಹೋಗೋದಕ್ಕೆ ಹೇಳ್ತಾನೆ. ಅದಕ್ಕೆ ಜೀನ್ ಗ್ರೇನು ಕೂಡ ಒಪ್ಕೋತಾಳೆ. ನಂತರ ಕರ್ಟ್ ವ್ಯಾಗ್ನರ್ ನ ಸಹಾಯದಿಂದ ಜೀನ್ ಗ್ರೇ ಕಮಾಂಡರ್ ಇದ್ದ ಆ ಸ್ಪೇಸ್ ಶಿಪ್ ಒಳಗಡೆ ತಲುಪ್ತಾಳೆ. ಈಗ ಕರ್ಟ್ ವ್ಯಾಗ್ನರ್ ಹಾಗೂ ಜೀನ್ ಗ್ರೇಗೆ ಸಮಯ ತುಂಬಾ ಕಮ್ಮಿ ಇದೆ. ಜೀನ್ ಗ್ರೇ ಆ ಸ್ಪೇಸ್ ಶಿಪ್ ನ ಒಳಗಡೆ ಎತ್ಕೊಂಡು ಆ ಡಾರ್ಕ್ ಫಿನಿಕ್ಸ್ ಎನರ್ಜಿ ಹತ್ರ ಬರ್ದೇ ಇರೋ ತರ ತಡಿಸಿರ್ತಾಳೆ. ಕರ್ಟ್ ವ್ಯಾಗ್ನರ್ ಎಷ್ಟೇ ಹುಡುಕಿದ್ರು ಅವನಿಗೆ ಕಮಾಂಡರ್ ಸಿಕ್ತಿರೋದಿಲ್ಲ. ಈ ಕಡೆ ಡಾರ್ಕ್ ಫಿನಿಕ್ಸ್ ಎನರ್ಜಿ ಸ್ಪೇಸ್ ಶಿಪ್ ನ ತುಂಬಾ ಹತ್ರ ಬಂದ್ಬಿಟ್ಟಿರುತ್ತೆ. ಆ ಡಾರ್ಕ್ ಫಿನಿಕ್ಸ್ ಎನರ್ಜಿ ಇನ್ನೇನು ಬಂದು ಆ ಸ್ಪೇಸ್ ಶಿಪ್ ಗೆ ಕ್ರಾಶ್ ಆಗ್ಬೇಕು ಅನ್ನೋ ಸದಿ ಕರ್ಟ್ ವ್ಯಾಗ್ನರ್ ಗೆ ಕಮಾಂಡರ್ ಸಿಗ್ತಾನೆ. ಆದ್ರಿಂದ ಅವನನ್ನ ಕರ್ಕೊಂಡು ಎಕ್ಸ್ಮ್ಯಾನ್ ಟೀಮ್ ಇದ್ದ ಸ್ಪೇಸ್ ಶಿಪ್ ಗೆ ಟೆಲಿಪೋರ್ಟ್ ಆಗ್ತಾನೆ. ನಂತರ ಎಕ್ಸ್ಮ್ಯಾನ್ ಟೀಮ್ ನವರು ಜೀನ್ ಗ್ರೇ ಎಲ್ಲಿ ಅಂತ ಕರ್ಟ್ ವ್ಯಾಗ್ನರ್ ನ ಕೇಳಿದಾಗ ಗೊತ್ತಾಗುತ್ತೆ ಅವನು ಕಮಾಂಡರ್ ನ ಕಾಪಾಡೋ ಗಾಬರಿಲಿ ಜೀನ್ ಗ್ರೇನ ಅಲ್ಲೇ ಬಿಟ್ಟು ಬಂದಿದ್ದಾನೆ ಅಂತ. ಆಗ ಅದೇ ಸಮಯಕ್ಕೆ ಡಾರ್ಕ್ ಫಿನಿಕ್ಸ್ ಎನರ್ಜಿ ಜೀನ್ ಗ್ರೇ ಇದ್ದ ಸ್ಪೇಸ್ ಶಿಪ್ ಗೆ ಕ್ರಾಶ್ ಆಗುತ್ತೆ. ಎಲ್ರಿಗೂ ಅನ್ಸುತ್ತೆ ಜೀನ್ ಗ್ರೇ ಈಗ ತಾನೇ ಎಲ್ಲಿ ಸತ್ತು ಹೋದ್ಲು ಅಂತ. ಆದ್ರೆ ಜೀನ್ ಗ್ರೇ ಆ ಡಾರ್ಕ್ ಫಿನಿಕ್ಸ್ ಎನರ್ಜಿಯನ್ನೆಲ್ಲ ತನ್ನ ಒಳಗಡೆ ಅಬ್ಸರ್ವ್ ಮಾಡ್ಕೊಬಿಡ್ತಾಳೆ. ಹಾಗೆ ಅವಳು ಸ್ಪೇಸ್ ನಲ್ಲಿ ತೇಲ್ತಾ ಇರ್ತಾಳೆ. ನಂತರ ಎಕ್ಸ್ಮೆನ್ ಟೀಮ್ ನವರು ಜೀನ್ ಗ್ರೇನ ಕರ್ಕೊಂಡು ಭೂಮಿಗೆ ಬರ್ತಾರೆ. ಆಸ್ಟ್ರೋನಾಟ್ಸ್ ನ ಎಕ್ಸ್ಮೆನ್ ಟೀಮ್ ಕಾಪಾಡಿರೋದ್ರಿಂದ ಎಕ್ಸ್ಮೆನ್ ಟೀಮ್ ಗೆ ತುಂಬಾ ಜನಗಳು ಫ್ಯಾನ್ಸ್ ಆಗೋಗಿರ್ತಾರೆ. ಈ ಮಿಷನ್ ಅನ್ನ ಎಕ್ಸ್ಮೆನ್ ಟೀಮ್ ನವರು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರಿಂದ ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ. ಆದ್ರೆ ಈ ಕಡೆ ಮಿಸ್ಟೇಕ್ ತುಂಬಾ ಬೇಜಾರಾಗಿ ಝೇವಿಯರ್ ನ ಬಳಿ ಬಂದು ಜಗಳ ಆಡೋದಕ್ಕೆ ಶುರು ಮಾಡ್ತಾಳೆ. ನೀನು ನಮ್ಮ ಪ್ರಾಣಗಳನ್ನ ಲೆಕ್ಕಿಸ್ತೆ ಆ ಕಮಾಂಡರ್ ನ ಕಾಪಾಡೋದಕ್ಕೆ ಫೋರ್ಸ್ ಮಾಡಿ ಜೀನ್ ಗ್ರೇನ ಕಳಿಸ್ತೆ. ನಿನಗೆ ನಮ್ಮ ಪ್ರಾಣಕ್ಕಿಂತ ನಿನ್ನ ಗೌರವ ಹಾಗೆ ನಿನ್ನ ಹೆಸರು ನಿನ್ಗೆ ದೊಡ್ಡದಾಯ್ತು ಅಂತ ಹೇಳಿ ಅವಳು ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗ್ತಾಳೆ. ನಂತರ ಸೀನ್ ನಲ್ಲಿ ತೋರಿಸ್ತಾರೆ ಒಂದು ಏಲಿಯನ್ ಭೂಮಿಗೆ ಬಂದು ಅಲ್ಲೇ ಇದ್ದ ಒಂದು ಹುಡುಗಿಯ ರೂಪವನ್ನ ಪಡ್ಕೊಳ್ಳುತ್ತೆ. ನಂತರ ಸೀನ್ ಝೇವಿಯರ್ ಸ್ಕೂಲ್ ಕಡೆಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಎಲ್ಲಾ ಮ್ಯೂಟೆಂಟ್ಸ್ ಗಳು ಪಾರ್ಟಿಯನ್ನ ಮಾಡ್ತಿರ್ತಾರೆ. ಇಲ್ಲೇ ನಮ್ಗೆ ಜೀನ್ ಗ್ರೇನು ಕೂಡ ತೋರಿಸ್ತಾರೆ. ಇವಳ ಬಿಹೇವಿಯರ್ ಅಲ್ಲಿ ಸ್ವಲ್ಪ ಚೇಂಜಸ್ ಬಂದಿರುತ್ತೆ. ಹಾಗೆ ಇವಳು ತುಂಬಾ ಡ್ರಿಂಕ್ಸ್ ಅನ್ನು ಕೂಡ ಮಾಡ್ತಿರ್ತಾಳೆ. ಜೀನ್ ಗ್ರೇ ಅಲ್ಲಿದ್ದ ಬೆಂಕಿಯನ್ನ ನೋಡಿ ಅವಳು ಅಲ್ಲಿಗಿದ್ದ ಡಾರ್ಕ್ ಫಿನಿಕ್ಸ್ ಎನರ್ಜಿ ಆಕ್ಟಿವೇಟ್ ಆಗಿ ಅಲ್ಲೊಂದು ಬ್ಲಾಸ್ಟ್ ಅನ್ನ ಮಾಡ್ಬಿಡ್ತಾಳೆ. ಇದರ ಪರಿಣಾಮವಾಗಿ ಅವಳು ಕೂಡ ಮೂರ್ಛೆ ಹೋಗ್ತಾಳೆ. ಈ ವಿಷಯ ಬೇರೆ ಪಾರ್ಟಿಯಲ್ಲಿದ್ದ ಝೇವಿಯರ್ಗೂ ಕೂಡ ಗೊತ್ತಾಗುತ್ತೆ. ಆದ್ರಿಂದ ಅವನು ಆ ಪಾರ್ಟಿಯನ್ನ ಅರ್ಧಕ್ಕೆ ಬಿಟ್ಟು ಜೀನ್ ಗ್ರೇ ಬಳಿ ಬರ್ತಾನೆ. ನಂತರ ಅವನು ಜೀನ್ ಗ್ರೇಗೆ ಹೀಗೆ ಆಗ್ತಿರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸೆರೆಬ್ರೋ ಮಿಷನ್ ಹತ್ರ ಹೋಗ್ತಾನೆ. ನಿಮ್ಗೆ ಗೊತ್ತಿರ್ಲಿ ಈ ಸೆರೆಬ್ರೋ ಮಿಷನ್ ಮ್ಯೂಟೆಂಟ್ ಗೆ ಸಂಬಂಧಪಟ್ಟ ಎಲ್ಲಾ ವಿಷಯವನ್ನ ಹೇಳುತ್ತೆ. ಹಾಗೆ ಝೇವಿಯರ್ ನ ಮೈಂಡ್ ಟೆಲಿಪತಿ ಪವರ್ ಕೂಡ ಇದರಿಂದ ಎನ್ಹಾನ್ಸ್ ಆಗುತ್ತೆ. ಝೇವಿಯರ್ ಸೆರೆಬ್ರೋ ಮಿಷನ್ ನ ಹಾಕೊಂಡು ಡೈರೆಕ್ಟ್ ಆಗಿ ಜೀನ್ ಗ್ರೇ ಮೈಂಡ್ ಗೆ ಎಂಟರ್ ಆಗ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಡಾರ್ಕ್ ಫಿನಿಕ್ಸ್ ಎನರ್ಜಿ ಜೀನ್ ಗ್ರೇ ಬಾಡಿಯನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡ್ ಬಿಟ್ಟಿದೆ ಅಂತ. ಝೇವಿಯರ್ ಜೀನ್ ಗ್ರೇ ಮೈಂಡ್ ಗೆ ಎಂಟರ್ ಆಗಿದ ತಕ್ಷಣ ಜೀನ್ ಗ್ರೇ ಎಚ್ಚರವಾಗ್ತಾಳೆ. ಹಾಗೆ ಅವಳು ಅವನಿಗೆ ಹೇಳ್ತಾಳೆ ನನ್ನ ಮೈಂಡ್ ನಿಂದ ಮೊದಲು ಇನ್ನೂ ಹೊರಗಡೆ ಬಾ ಅಂತ. ಆದ್ರೆ ಅದಕ್ಕೆ ಝೇವಿಯರ್ ಒಪ್ಕೊಳ್ತಿರೋದಿಲ್ಲ. ಹೀಗೆ ಮಾತಿನ ಮಧ್ಯೆ ಝೇವಿಯರ್ ಜೀನ್ ಗ್ರೇಗೆ ಒಂದು ಸತ್ಯವನ್ನು ಹೇಳ್ತಾನೆ. ಜೀನ್ ಗ್ರೇ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವಳ ಫ್ಯಾಮಿಲಿಗೆ ಆದ ಆಕ್ಸಿಡೆಂಟ್ ನಲ್ಲಿ ಅವಳ ತಾಯಿ ಮಾತ್ರ ಸತ್ತೋಗಿರ್ತಾಳೆ. ಆದ್ರೆ ಅವಳ ತಂದೆ ಇನ್ನೂ ಕೂಡ ಬದುಕೆ ಇರ್ತಾನೆ. ಇಷ್ಟು ದಿನ ಝೇವಿಯರ್ ಈ ವಿಷಯವನ್ನ ಜೀನ್ ಗ್ರೇಗೆ ಯಾಕೆ ಹೇಳಿಲ್ಲ ಅಂದ್ರೆ ಅವಳ ತಂದೆನೆ ಜೀನ್ ಗ್ರೇನ ಝೇವಿಯರ್ಗೆ ಒಪ್ಪಿಸಿರ್ತಾನೆ. ಯಾಕೆಂದ್ರೆ ಅವಳ ತಂದೆಗೆ ಗೊತ್ತಾಗಿರುತ್ತೆ ಜೀನ್ ಗ್ರೇ ಒಬ್ಳು ಮ್ಯೂಟೆಂಟ್ ಅಂತ. ಆದ್ರಿಂದ ಇವಳಿಂದ ಇನ್ಮೇಲೆ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು ಅಂತ ಅವಳನ್ನ ಝೇವಿಯರ್ಗೆ ಒಪ್ಪಿಸಿರ್ತಾನೆ. ಇದರಿಂದ ಜೀನ್ ಗ್ರೇಗೆ ಇನ್ನೂ ಕೂಡ ಕೋಪ ಜಾಸ್ತಿ ಆಗುತ್ತೆ. ಆದ್ರಿಂದ ಝೇವಿಯರ್ನ ನನ್ನ ಮೈಂಡ್ ಅನ್ನ ಹೊರಗಡೆ ಹೋಗು ಅಂತ ಹೇಳ್ತಿದ್ರು ಕೂಡ ಅವನು ಹೋಗ್ತಿರೋದಿಲ್ಲ. ಅದಕ್ಕೆ ಅವಳು ತನ್ನ ಪವರ್ ಇಂದ ಫೋರ್ಸ್ಫುಲ್ ಆಗಿ ಝೇವಿಯರ್ನ ತನ್ನ ಮೈಂಡ್ ಇಂದ ಹೊರಗಡೆ ಹಾಕ್ತಾಳೆ. ಇದರಿಂದ ಝೇವಿಯರ್ನ ಮೂಗ್ನಲ್ಲಿ ರಕ್ತ ಬಂದು ಅವನು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ನಂತರ ಮಾರನೇ ದಿನ ಝೇವಿಯರ್ಗೆ ಪ್ರಜ್ಞೆ ಬಂದಾಗ ಅವನಿಗೆ ಗೊತ್ತಾಗುತ್ತೆ ಜೀನ್ ಗ್ರೇ ಝೇವಿಯರ್ ಸ್ಕೂಲ್ ನ ಬಿಟ್ಟು ಹೊರಟೋಗಿದ್ದಾಳೆ ಅಂತ. ಆಗ ಅವನು ಜೀನ್ ಗ್ರೇ ಎಲ್ಲಿಗೆ ಹೋಗಿದ್ದಾಳೆ ಅಂತ ನಂಗೆ ಗೊತ್ತು ಅಂತಾನೆ. ನಂತರ ಸೀನ್ ಜೀನ್ ಗ್ರೇ ಕಡೆಗೆ ಶಿಫ್ಟ್ ಆಗುತ್ತೆ. ಜೀನ್ ಗ್ರೇ ಅವಳ ತಂದೆಯನ್ನ ನೋಡೋದಕ್ಕೆ ಬಂದಿರ್ತಾಳೆ. ಬಂದು ಅವಳ ತಂದೆಯನ್ನ ಕೇಳ್ತಾಳೆ ನಾನು ಇಷ್ಟು ವರ್ಷ ಕಾಣೆಯಾಗಿದ್ರು ನೀನ್ ಯಾಕೆ ನನ್ನನ್ನ ಹುಡ್ಕೊಂಡ್ ಬರ್ಲಿಲ್ಲ ಅಂತ. ಆಗ ಅವಳ ತಂದೆ ಹೇಳ್ತಾನೆ ನಿನ್ನಿಂದ ಈ ಪ್ರಪಂಚದಲ್ಲೇ ತುಂಬಾ ಪ್ರೀತಿಸ್ತಿದ್ದ ನನ್ನ ಹೆಂಡತಿಯನ್ನ ಕಳ್ಕೊಂಡೆ. ಆದ್ರಿಂದ ಬೇಕು ಅಂತಾನೆ ನಿನ್ನನ್ನ ಚಾರ್ಲ್ಸ್ ಝೇವಿಯರ್ ಹತ್ರ ಒಪ್ಪಿಸಿದ್ದು ಅಂದಾಗ ಅವಳು ತುಂಬಾ ಬೇಜಾರಾಗಿ ಆ ಮನೆಯಿಂದ ಹೊರಗಡೆ ಬರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಎಕ್ಸ್ಮೆನ್ ಟೀಮ್ ನವರು ಜೀನ್ ಗ್ರೇನ ಕನ್ವಿನ್ಸ್ ಮಾಡಿ ಮತ್ತೆ ಝೇವಿಯರ್ ಸ್ಕೂಲ್ಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿರ್ತಾರೆ. ಇವ್ರಿದ್ದ ಜಾಗಕ್ಕೆ ಒಂದು ಪೊಲೀಸ್ ಕಾರ್ ಬರ್ತಿರುತ್ತೆ. ಆ ಪೊಲೀಸ್ ಕಾರ್ ನ ಸೈರನ್ನ ಕೇಳಕ್ಕಾಗ್ದೆ ಜೀನ್ ಗ್ರೇ ಆ ಪೊಲೀಸ್ ಕಾರುಗಳನ್ನೆಲ್ಲ ಮಗುಚಿ ಹಾಕ್ತಾಳೆ. ಔಟ್ ಆಫ್ ಕಂಟ್ರೋಲ್ ಆಗಿದ್ದ ಜೀನ್ ಗ್ರೇನ ತಡೆಯೋದಕ್ಕೆ ಎಕ್ಸ್ಮೆನ್ ಟೀಮ್ ನವರು ಪ್ರಯತ್ನ ಪಟ್ಟಾಗ ಜೀನ್ ಗ್ರೇ ತನ್ನ ಇನ್ಕ್ರೆಡಿಬಲ್ ಪವರ್ಸ್ ಇಂದ ಅವರನ್ನೆಲ್ಲ ಸೋಲಿಸ್ತಾಳೆ. ಆಗ ಬೇಸ್ಟ್ ಝೇವಿಯರ್ಗೆ ಹೇಳ್ತಾನೆ ಜೀನ್ ಗ್ರೇ ಈಗ ನನ್ನ ಗನ್ ಪಾಯಿಂಟ್ ಅಲ್ಲಿ ಇದ್ದಾಳೆ, ನನಗೆ ಅವಳನ್ನ ಶೂಟ್ ಮಾಡೋದಕ್ಕೆ ಬಿಡು ಅಂದಾಗ ಝೇವಿಯರ್ ಹೇಳ್ತಾನೆ ಮಿಸ್ಟಿಕ್ ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಜೀನ್ ಗ್ರೇ ಬಳಿ ಹೋಗ್ತಿದ್ದಾಳೆ. ಅವಳಿಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಂತ. ಈ ಕಡೆ ಮಿಸ್ಟಿಕ್ ಜೀನ್ ಗ್ರೇ ಬಳಿ ಬಂದು ಹೇಳ್ತಾಳೆ ನಿನ್ನ ಜೀವನದಲ್ಲಿ ತುಂಬಾ ಕೆಟ್ಟ ಘಟನೆಗಳು ನಡೆದಿವೆ, ಅದನ್ನೆಲ್ಲ ಈಗ ಸರಿ ಮಾಡೋದಕ್ಕಾಗುದಿಲ್ಲ, ನಿನ್ನ ಮುಂದಿನ ಜೀವನನ್ನಾದ್ರೂ ಸರಿ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಜೀನ್ ಗ್ರೇಗೆ ಮಿಸ್ಟಿಕ್ ನ ಮಾತುಗಳು ತುಂಬಾ ಇರಿಟೇಟ್ ಆಗಿ ಜೋರಾಗಿ ಕೂಗ್ತಾಳೆ. ಆಗ ಅಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ ನಿಂದ ಮಿಸ್ಟೇಕ್ ಒಂದು ಮರದ ತುಂಡಿಗೆ ಚುಚ್ಕೊಂಡು ಅವಳ ಪ್ರಾಣವನ್ನ ಬಿಡ್ತಾಳೆ. ಜೀನ್ ಗ್ರೇ ಇದನ್ನ ಬೇಕು ಅಂತ ಮಾಡಿರೋದಿಲ್ಲ.
ಅವಳ ಮನಸ್ಥಿತಿ ಸರಿ ಇಲ್ದೇ ಇರೋದ್ರಿಂದ ಅವಳು ಔಟ್ ಆಫ್ ಕಂಟ್ರೋಲ್ ಆಗಿ ಹೀಗೆ ಮಾಡಿರ್ತಾಳಷ್ಟೇ. ಇದರಿಂದ ಜೀನ್ ಗ್ರೇ ಮನಸ್ಸಿಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ನಂತರ ಬೇಸ್ಟ್ ಮಿಸ್ಟೇಕ್ ನ ಬಳಿ ಬಂದು ಅವಳು ಸತ್ತು ಹೋಗಿರೋದ್ರಿಂದ ತುಂಬಾ ಹರ್ತಾನೆ. ಯಾಕೆ ಅಂದ್ರೆ ಅವನು ಮಿಸ್ಟೇಕ್ ನ ತುಂಬಾನೇ ಇಷ್ಟಪಡ್ತಿರ್ತಾನೆ. ನಂತರ ನಮ್ಗೆ ಮಿಸ್ಟೇಕ್ ನ ಫ್ಯೂನರಲ್ ನ ತೋರಿಸ್ತಾರೆ. ಅಲ್ಲಿ ಜೇವಿಯರ್ ಹೇಳ್ತಾನೆ, ನಾನು ಚಿಕ್ಕವನಿರ್ಬೇಕಾದ್ರೆ ನಮ್ಮ ಮನೆಗೆ ಒಂದು ಸಣ್ಣ ಹುಡುಗಿ ಊಟವನ್ನ ಕದಿಯೋದಕ್ಕೆ ಬಂದಿತ್ತು. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಅದು ಮಿಸ್ಟೇಕ್. ಅಲ್ಲಿಂದ ಇಲ್ಲಿಯವರೆಗೆ ಮಿಸ್ಟೇಕ್ ಹಾಗೂ ನಾನು ಒಂದು ಒಳ್ಳೆಯ ಅಣ್ಣ ತಂಗಿಯ ತರ ಬದುಕಿದ್ವಿ. ಮಿಸ್ಟೇಕ್ 50 ವರ್ಷಗಳ ಕಾಲ ನನ್ನ ಜೊತೆ ಎಲ್ಲಾ ಕೆಲಸದಲ್ಲೂ ನಿಂತಿದ್ಲು ಅಂತ. ನಂತರ ಸೀನಲ್ಲಿ ನಮ್ಗೆ ಜೇವಿಯರ್ ಹಾಗೂ ಬೀಸ್ಟ್ ನ ತೋರಿಸ್ತಾರೆ. ಬೀಸ್ಟ್ ಜೇವಿಯರ್ಗೆ ಹೇಳ್ತಾನೆ, ನೀನೇನಾದ್ರೂ ನನ್ಗೆ ಜೀನ್ ಗ್ರೇನ ಶೂಟ್ ಮಾಡೋಕೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮಿಸ್ಟೇಕ್ ನಮ್ಮ ಮುಂದೆ ಇರ್ತಿದ್ಲು ಅಂತ. ಇದಕ್ಕೆ ರಿಪ್ಲೈ ಆಗಿ ಜೇವಿಯರ್ ಹೇಳ್ತಾನೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ನಾನು ಮಿಸ್ಟೇಕ್ ನ ಮುಂದೆ ಹೋಗಿ ಅವಳಿಗೆ ಕನ್ವಿನ್ಸ್ ಮಾಡೋದಕ್ಕೆ ಹೇಳಿದ್ದು ಅಂತ. ಆದ್ರೆ ಇದನ್ನ ಬೇಸ್ಟ್ ಒಪ್ಕೊಳ್ಳೋದಿಲ್ಲ. ನೀನು ಎಲ್ಲರ ಮುಂದೆ ಕ್ಷಮೆ ಕೇಳಲೇಬೇಕು ಅಂತ ಜಗಳ ಮಾಡ್ತಾನೆ. ಹೀಗೆ ಜೇವಿಯರ್ ಹಾಗೂ ಬೇಸ್ಟ್ ನ ಮಧ್ಯೆ ಒಂದು ದೊಡ್ಡ ಜಗಳನೇ ಆಗೋಗುತ್ತೆ. ಇದಾದ್ಮೇಲೆ ಸೀನ್ ಜೀನ್ ಗ್ರೇ ಕಡೆಗೆ ಶಿಫ್ಟ್ ಆಗುತ್ತೆ. ಜೀನ್ ಗ್ರೇ ಒಂದು ಐಲ್ಯಾಂಡ್ ಗೆ ಬಂದಿರ್ತಾಳೆ. ಈ ಐಲ್ಯಾಂಡ್ ನಲ್ಲಿ ಮ್ಯಾಗ್ನೆಟೋ ಸ್ವಲ್ಪ ಮ್ಯೂಟೆಂಟ್ಸ್ ಗಳನ್ನ ಕಾಪಾಡಿ ಅವರನ್ನೆಲ್ಲ ತನ್ನ ಜೊತೆನೆ ಇರಿಸ್ಕೊಂಡಿರ್ತಾನೆ. ಮ್ಯಾಗ್ನೆಟೋ ಅಂದ್ರೆ ನೆನ್ಪಿದೆ ಅಲ್ವಾ, ಮ್ಯಾಗ್ನೆಟೋ ಹಾಗೆ ಎರಿಕ್ ಇಬ್ರು ಕೂಡ ಒಬ್ರೆ. ಜೀನ್ ಗ್ರೇ ಮ್ಯಾಗ್ನೆಟೋನ ಮೀಟ್ ಮಾಡಿ ಕೇಳ್ತಾಳೆ, ಒಂದು ಕಾಲದಲ್ಲಿ ನೀನು ಕೂಡ ತುಂಬಾ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿದ್ಯಾ, ಅದನ್ನೆಲ್ಲ ಈಗ ಬಿಟ್ಟು ಹೇಗೆ ನೀನು ಒಳ್ಳೆಯವನಾಗಿ ನಿನ್ನ ಮೈಂಡ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ತುಂಬಾ ಪ್ರೀತಿಸಿದ ಜನರನ್ನೆಲ್ಲ ನನ್ನ ಕಣ್ಮುಂದೆನೆ ಕಳ್ಕೊಂಡಿದ್ದೀನಿ. ಇನ್ ಮುಂದೆ ನಾನು ಯಾರು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರಿಂದ ಕೆಟ್ಟ ಕೆಲಸಗಳನ್ನೆಲ್ಲ ಬಿಟ್ಟು ಒಳ್ಳೆ ದಾರಿಯಲ್ಲಿ ಬದುಕ್ತಿದ್ದೀನಿ ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ US ಮಿಲಿಟರಿ ಅವರು ಬಂದು ಎರಿಕ್ಗೆ ಹೇಳ್ತಾರೆ, ನಮ್ಗೆ ಗೊತ್ತು ಜೀನ್ ಗ್ರೇ ಇಲ್ಲೇ ಇದ್ದಾಳೆ ಅಂತ, ಅವಳನ್ನ ನಮ್ ಕೈಗೆ ಒಪ್ಪಿಸ್ಬಿಡು, ಇಲ್ಲಾಂದ್ರೆ ಈ ಐಲ್ಯಾಂಡ್ ಅಲ್ಲಿ ಇರೋರ್ನೆಲ್ಲ ಕೊಂದು ಹಾಕ್ತೀವಿ ಅಂತಾರೆ. ಆಗ ಎರಿಕ್ US ಮಿಲಿಟರಿ ಅವ್ರನ್ನ, ನೀವ್ ಯಾಕೆ ಜೀನ್ ಗ್ರೇನ ಹುಡುಕ್ತಿದ್ದೀರಾ ಅಂದಾಗ ಅವರು ಹೇಳ್ತಾರೆ, ಜೀನ್ ಗ್ರೇ ತುಂಬಾ ಪೊಲೀಸರನ್ನ ಕೊಂದಿದ್ದಾರೆ, ಆದ್ರಿಂದ ನಾವು ಅವಳನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಅಂದಾಗ ರೂಮ್ ನಲ್ಲಿ ಕುಂತಿದ್ದ ಜೀನ್ ಗ್ರೇ ಹೊರಗಡೆ ಬಂದು ಆ ಮಿಲಿಟರಿ ಆಫೀಸರ್ಸ್ ತನ್ನ ಶಕ್ತಿಯಿಂದ ಕೊಲ್ಲೋದಕ್ಕೆ ನೋಡ್ತಾಳೆ. ಆಗ ಮ್ಯಾಗ್ನೆಟೋ ತನ್ನ ಶಕ್ತಿಯಿಂದ ಆ ಮಿಲಿಟರಿ ಆಫೀಸರ್ಸ್ ಗಳನ್ನೆಲ್ಲ ಅಲ್ಲಿಂದ ಸುರಕ್ಷಿತವಾಗಿ ಕಳಿಸೋದಕ್ಕೆ ನೋಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಜೀನ್ ಗ್ರೇನ ಶಕ್ತಿ ಮುಂದೆ ನನ್ನ ಶಕ್ತಿ ಏನೇನೋ ಅಲ್ಲ ಅಂತ. ಆದ್ರೂ ಕೂಡ ತನ್ನ ಎಲ್ಲಾ ಶಕ್ತಿಯನ್ನು ಹಾಕಿ ಮಿಲಿಟರಿ ಆಫೀಸರ್ಸ್ ನ ಅಲ್ಲಿಂದ ಸುರಕ್ಷಿತವಾಗಿ ಕಳಿಸ್ಕೊಡ್ತಾನೆ. ನಂತರ ಮ್ಯಾಗ್ನೆಟೋ ಜೀನ್ ಗ್ರೇಗೆ ಹೇಳ್ತಾನೆ, ನಿನ್ನಿಂದ ನನ್ನ ಜನಕ್ಕೆ ನಾನು ತೊಂದರೆ ತಂದ್ಕೊಳ್ಳೋಕೆ ಇಷ್ಟ ಇಲ್ಲ, ನೀನ್ ಇಲ್ಲಿರೋದು ಸರಿಯಲ್ಲ, ಇಲ್ಲಿಂದ ಹೊರಟೋಗು ಅಂದಾಗ ಜೀನ್ ಗ್ರೇ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಜೀನ್ ಗ್ರೇ ಒಂದು ಬಾರ್ ನಲ್ಲಿ ಕುಂತಿರ್ಬೇಕಾದ್ರೆ ಅಲ್ಲಿಗೆ ಹಾಗೆ ತೋರಿಸಿದ್ರಲ್ಲ ಒಂದು ಏಲಿಯನ್ ಭೂಮಿಗೆ ಬಂದು ಮನುಷ್ಯ ರೂಪವನ್ನ ಪಡ್ಕೊಂಡಿರೋದು, ಅದೇ ಏಲಿಯನ್ ಇಲ್ಲಿಗೆ ಬಂದು ಜೀನ್ ಗ್ರೇನ ಮೇಟ್ ಆಗಿ ಹೇಳುತ್ತೆ, ಜೀನ್ ನಿನ್ನ ಒಳಗೆ ಇರುವಂತ ಶಕ್ತಿ ಎಂತದ್ದು ಅಂತ ಇಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ, ಆದ್ರೆ ಅದು ನಂಗೆ ಗೊತ್ತಿದೆ ಅಂತ ಹೇಳಿ ಜೀನ್ ಗ್ರೇನ ಒಂದು ವರ್ಚುವಲ್ ವರ್ಲ್ಡ್ ಗೆ ಕರ್ಕೊಂಡೋಗಿ ಹೇಳುತ್ತೆ, ಜೀನ್ ನಿನ್ನ ಒಳಗೆ ಇರುವಂತ ಶಕ್ತಿ ಎಂತದ್ದು ಅಂದ್ರೆ ನಿನ್ ಶಕ್ತಿಯಿಂದ ಒಂದು ಹೊಸ ಪ್ಲಾಂಟ್ ಅನ್ನೇ ಕ್ರಿಯೇಟ್ ಮಾಡಬಹುದು, ಹಾಗೆ ಒಂದು ಹೊಸ ಜೀವಿಯ ಪ್ರಪಂಚವನ್ನೇ ಸೃಷ್ಟಿ ಮಾಡಬಹುದು, ಇದಕ್ಕೆ ನಾನ್ ನಿನಗೆ ಸಾಥ್ ಕೊಡ್ತೀನಿ ಅಂತ ಹೇಳಿ ಅವಳ ಬ್ರೈನ್ ಅನ್ನ ವಾಶ್ ಮಾಡ್ತಿರುತ್ತೆ. ನಂತರ ಸೀನ್ ಬೀಸ್ಟ್ ಹಾಗೂ ಮ್ಯಾಗ್ನೆಟ್ ಕಡೆಗೆ ಶಿಫ್ಟ್ ಆಗುತ್ತೆ. ಬೀಸ್ಟ್ ಮ್ಯಾಗ್ನೆಟ್ ಅನ್ನ ಮೀಟ್ ಮಾಡಿ ಜೀನ್ ಗ್ರೇ ಮಿಸ್ಟೇಕ್ ಅನ್ನ ಕೊಂದು ಹಾಕಿರೋ ವಿಷಯವನ್ನ ಹೇಳ್ತಾನೆ. ಇದನ್ನ ಕೇಳಿದ ಮ್ಯಾಗ್ನೆಟ್ಗೆ ತುಂಬಾ ಕೋಪ ಬರುತ್ತೆ. ಯಾಕೆಂದ್ರೆ ಒಂದು ಕಾಲದಲ್ಲಿ ಮಿಸ್ಟಿಕ್ ಕೂಡ ಮ್ಯಾಗ್ನೆಟ್ಗೆ ಒಂದು ಒಳ್ಳೆ ಫ್ರೆಂಡ್ ಆಗಿರ್ತಾಳೆ. ನಂತರ ಬೀಸ್ಟ್ ಹಾಗೂ ಮ್ಯಾಗ್ನೆಟೋ ಸೇರಿ ಜೀನ್ ಗ್ರೇನ ಕೊಂದು ಹಾಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ಜೇವಿಯರ್ಗೆ ಜೀನ್ ಗ್ರೇ ಎಲ್ಲಿದ್ದಾಳೆ ಅನ್ನೋ ಲೊಕೇಶನ್ ಗೊತ್ತಾಗಿರುತ್ತೆ. ಆದ್ರಿಂದ ಅವನ ಎಕ್ಸ್ಮ್ಯಾನ್ ಟೀಮ್ ಅನ್ನ ಕರ್ಕೊಂಡು ಆ ಲೊಕೇಶನ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಮ್ಯಾಗ್ನೆಟೋ ಹಾಗೆ ಬೀಸ್ಟ್ ಕೂಡ ಅದೇ ಜಾಗಕ್ಕೆ ಬಂದಿರ್ತಾರೆ. ಜೇವಿಯರ್ ಹಾಗೂ ಅವನ ಎಕ್ಸ್ಮ್ಯಾನ್ ಟೀಮ್ ಜೀನ್ ಗ್ರೇನ ಕನ್ವಿನ್ಸ್ ಮಾಡಿ ಅವಳನ್ನ ಮತ್ತೆ ಜೇವಿಯರ್ ಸ್ಕೂಲ್ಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ರೆ, ಈ ಕಡೆ ಮ್ಯಾಗ್ನೆಟೋ ಹಾಗೆ ಬೀಸ್ಟ್ ಅವಳನ್ನ ಕೊಂದು ಹಾಕೋಕೆ ಬಂದಿರ್ತಾರೆ. ಇದೇ ವಿಷಯವಾಗಿ ಜೇವಿಯರ್ ಟೀಮ್ ಹಾಗೂ ಮ್ಯಾಗ್ನೆಟೋ ಟೀಮ್ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಹೀಗೆ ಎರಡು ಟೀಮ್ ನವರೆಲ್ಲ ಜಗಳ ಆಡ್ತಿರ್ಬೇಕಾದ್ರೆ ಮ್ಯಾಗ್ನೆಟೋ ಡೈರೆಕ್ಟ್ ಆಗಿ ಜೀನ್ ಗ್ರೇ ಬಳಿ ಹೋಗಿ ಅವಳನ್ನ ಕೊಲ್ಲೋದಕ್ಕೆ ನೋಡ್ತಾನೆ. ಆದ್ರೆ ಅದು ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಅವನು ಅನ್ಕೊಂಡಿದ್ದಕ್ಕಿಂತ ಜೀನ್ ಗ್ರೇ ತುಂಬಾ ಸ್ಟ್ರಾಂಗ್ ಆಗಿರ್ತಾಳೆ. ಜೀನ್ ಗ್ರೇ ಮ್ಯಾಗ್ನೆಟ್ ಅನ್ನ ಹೆಲ್ಮೆಟ್ ಅನ್ನ ನಾಶ ಮಾಡಿ ಅವನನ್ನೇ ಕೊಲ್ಲೋದಕ್ಕೆ ನೋಡ್ತಿರ್ತಾಳೆ. ಆದ್ರೆ ಅಲ್ಲಿಗೆ ಸ್ಕಾಟ್ ಬಂದು ತನ್ನ ಲೇಸರ್ ಬೀಮ್ ಸಹಾಯದಿಂದ ಜೀನ್ ಗ್ರೇಗೆ ಶೂಟ್ ಮಾಡ್ತಾನೆ. ಹೀಗೆ ಮ್ಯಾಗ್ನೆಟ್ ಜೀವ ಉಳಿದುಕೊಳ್ಳುತ್ತೆ. ನಂತರ ಅವಳ ಬಳಿ ಜೇವಿಯರ್ ಬರ್ತಾನೆ. ಆದ್ರೆ ಅವಳು ಆ ಏಳನ್ನ ಮಾತನ್ನ ಕಟ್ಕೊಂಡು ಜೇವಿಯರ್ನ ಕೂಡ ಕೊಲ್ಲೋದಕ್ಕೆ ನೋಡ್ತಿರ್ತಾಳೆ. ಆಗ ಜೇವಿಯರ್ ಹೇಳ್ತಾನೆ, ಜೀನ್ ನಾನ್ ನಿನ್ನ ಮೈಂಡ್ಗೆ ಎಂಟರ್ ಆಗೋಕೆ ಆಗದೆ ಇರ್ಬೋದು, ಆದ್ರೆ ನೀನು ನನ್ನ ಮೈಂಡ್ಗೆ ಎಂಟರ್ ಆಗ್ಬೋದು. ನೀನು ನನ್ನ ಮೈಂಡ್ಗೆ ಎಂಟರ್ ಆಗಿ ನೋಡು, ಯಾರು ಸರಿ ಯಾರು ತಪ್ಪು ಅಂತ ನಿನ್ಗೆ ಗೊತ್ತಾಗುತ್ತೆ ಅಂದಾಗ ಜೀನ್ ಗ್ರೇ ಜೇವಿಯರ್ನ ಮೈಂಡ್ಗೆ ಎಂಟರ್ ಆಗ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಅವಳ ಚಿಕ್ಕ ವಯಸ್ಸಿನಲ್ಲಿ ಅವಳ ತಂದೆನ ಅವಳನ್ನ ಬೇಡ ಅಂತ ಬಿಟ್ಟಾಗ ಅವಳನ್ನ ಸಾಕಿದ್ದು ಅವಳನ್ನ ನೋಡ್ಕೊಂಡಿದ್ದು ಹಾಗೆ ಅವಳನ್ನ ಬೆಳೆಸಿದ್ದು ಜೇವಿಯರ್. ನಂತರ ಅವಳಿಗೆ ಜೇವಿಯರ್ ಹೇಳಿದ ಮಾತು ನೆನಪಾಗುತ್ತೆ. ಅದೇನಂದ್ರೆ ದೇವರು ನಿನ್ನ ಒಳಗಡೆ ಒಂದು ವಿಶೇಷವಾದ ಶಕ್ತಿಯನ್ನ ಕೊಟ್ಟಿದ್ದಾನೆ, ಅದನ್ನ ಒಳ್ಳೆ ಕೆಲಸಕ್ಕೆ ಬಳಸ್ಕೋತೀಯೋ ಕೆಟ್ಟ ಕೆಲಸಕ್ಕೆ ಬಳಸ್ಕೋತೀಯೋ ನೀನೇ ಡಿಸೈಡ್ ಮಾಡು ಅಂತ. ಆಗ ಜೀನ್ ಗ್ರೇಗೆ ಇದನ್ನೆಲ್ಲ ನೆನ್ಸ್ಕೊಂಡು ತುಂಬಾ ಬೇಜಾರಾಗುತ್ತೆ. ಆಗ ಅವಳು ಆ ಏಲಿಯನ್ಗೆ ಹೇಳ್ತಾಳೆ, ನನಗೆ ಈ ಪವರ್ಸ್ ಗಳೆಲ್ಲ ಬೇಡ, ನನ್ನ ಪವರ್ಸ್ನೆಲ್ಲ ನೀನೇ ತಗೋಬಿಡು ಅಂತ. ಆ ಏಲಿಯನ್ಗೂ ಕೂಡ ಅದೇ ಬೇಕಿರೋದು.
ಅದು ಆರಾಮಾಗಿ ಜೀನ್ ಗ್ರೇನ ಎಲ್ಲಾ ಪವರ್ಸ್ ಅನ್ನ ತಗೋತಿರುತ್ತೆ. ಆಗ ಜೇವಿಯರ್ ಆ ಏಲಿಯನ್ ಮೈಂಡ್ ಅನ್ನ ರೀಡ್ ಮಾಡಿದಾಗ ಗೊತ್ತಾಗುತ್ತೆ ಆ ಏಲಿಯನ್ ಜೀನ್ ಗ್ರೇನ ಡಾರ್ಕ್ ಫಿನಿಕ್ಸ್ ಎನರ್ಜಿಯನ್ನು ತಗೊಂಡು ಭೂಮಿಯಲ್ಲಿರೋ ಎಲ್ಲಾ ಮನುಷ್ಯರು ಹಾಗೆ ಮ್ಯೂಟೆಂಟ್ಸ್ ಗಳನ್ನ ಸಾಯಿಸಿ ಅದರದ್ದೇ ಆದ ಹೊಸ ಜೀವಿಯನ್ನ ಸೃಷ್ಟಿ ಮಾಡಬೇಕು ಅನ್ನೋದು ಅದರ ಉದ್ದೇಶ ಆಗಿರುತ್ತೆ ಅಂತ. ಇದನ್ನ ಅವನು ಜೀನ್ ಗ್ರೇಗೆ ಕೂಡ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವಳಿಗೆ ಕೇಳಿಸೋದಿಲ್ಲ, ಯಾಕೆಂದ್ರೆ ಅವಳು ಮೂರ್ಛೆ ಹೋಗಿರ್ತಾಳೆ. ಏಲಿಯನ್ ಜೀನ್ ಗ್ರೇ ಇಂದ ಡಾರ್ಕ್ ಫಿನಿಕ್ಸ್ ಎನರ್ಜಿಯನ್ನು ತಗೋತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಸ್ಕಾಟ್ ಬಂದು ತನ್ನ ಲೇಸರ್ ಬೀಮ್ ಸಹಾಯದಿಂದ ಅವರಿಗೆ ಶೂಟ್ ಮಾಡ್ತಾನೆ. ಇದರಿಂದ ಡಾರ್ಕ್ ಫಿನಿಕ್ಸ್ ಎನರ್ಜಿ ಸಂಪೂರ್ಣವಾಗಿ ಟ್ರಾನ್ಸ್ಫರ್ ಆಗದೆ ಜೀನ್ ಗ್ರೇ ಒಳಗಡೆನೆ ಉಳ್ಕೊಳ್ಳುತ್ತೆ. ಆಗ ಅಲ್ಲಿಗೆ US ಮಿಲಿಟರಿ ಅವರು ಬಂದು ಎಲ್ಲ ಮ್ಯೂಟೆಂಟ್ಸ್ ಗಳಿಗೆ ಒಂದು ಬೆಲ್ಟ್ ಅನ್ನ ಹಾಕಿ ಅವರನ್ನ ಅರೆಸ್ಟ್ ಮಾಡಿ ತಮ್ಮ ಜೊತೆನೆ ಕರ್ಕೊಂಡು ಹೋಗ್ತಿರ್ತಾರೆ. ಮ್ಯೂಟೆಂಟ್ಸ್ ಗಳ ಕತ್ತಿಗೆ ಯಾಕೆ ಬೆಲ್ಟ್ ಅನ್ನ ಹಾಕಿದ್ದಾರೆ ಅಂದ್ರೆ ಈ ಬೆಲ್ಟ್ ಅವ್ರ ಕತ್ತಲ್ಲಿರೋವರೆಗೂ ಅವ್ರ ಪವರ್ಸ್ ಗಳು ವರ್ಕ್ ಆಗೋದಿಲ್ಲ. ಆಗ ಜೇವಿಯರ್ ಮಿಲಿಟರಿ ಅವರಿಗೆ ಕೇಳ್ತಾನೆ, ನಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ. ಆಗ ಅವರು ಹೇಳ್ತಾರೆ, ಈಗಾಗಲೇ ಮ್ಯೂಟೆಂಟ್ಸ್ ಗಳಿಂದ ತುಂಬಾ ಪೊಲೀಸರು ಸತ್ತು ಹೋಗಿದ್ದಾರೆ, ಇದೇ ರೀತಿ ಮುಂದೆ ಆಗೋಕೆ ನಾವು ಬಿಡೋದಿಲ್ಲ, ಆದ್ರಿಂದ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಮ್ಯೂಟೆಂಟ್ಸ್ ಗಳ ಜೈಲಿಗೆ ಹಾಕ್ತೀವಿ ಅಂತ ಅಂತಿರ್ತಾರೆ. ಆಗ ನಮ್ಗೆ ತೋರಿಸ್ತಾರೆ ಇವ್ರು ಹೋಗ್ತಿರೋ ಟ್ರೈನ್ ನ ಮೇಲೆ ಮನುಷ್ಯರ ರೂಪದಲ್ಲಿರೋ ಏಲಿಯನ್ಗಳು ಅಟ್ಯಾಕ್ ಮಾಡ್ತವೆ. ಆಗ ಅಲ್ಲಿದ್ದ ಮ್ಯೂಟೆಂಟ್ಸ್ ಗಳು ಹೇಳ್ತಾರೆ, ನಮ್ಮನ್ನ ಬಿಡುಗಡೆ ಮಾಡಿ, ಅವರಿಂದ ನಾವು ನಿಮ್ಮನ್ನ ಕಾಪಾಡ್ತೀವಿ ಅಂತ. ಕೊನೆಗೆ ಒಬ್ಬ ಪೊಲೀಸ್ ಎಲ್ಲಾ ಮ್ಯೂಟೆಂಟ್ಸ್ ಗಳನ್ನ ಬಿಡುಗಡೆ ಮಾಡ್ತಾನೆ. ಆ ಎಲ್ಲಾ ಮ್ಯೂಟೆಂಟ್ಸ್ ಗಳು ಆ ಏಲಿಯನ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಮೂವಿಲಿ ಇದೊಂದು ಒನ್ ಆಫ್ ದ ಬೆಸ್ಟ್ ಸೀನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲಾ ಮ್ಯೂಟೆಂಟ್ಸ್ ಗಳು ತಮ್ಮ ಪವರ್ ನ ಪ್ರಾಪರ್ ಆಗಿ ಯೂಸ್ ಮಾಡಿ ಏಲಿಯನ್ ಗಳ ಜೊತೆ ಫೈಟ್ ಮಾಡ್ತಿರ್ತಾರೆ. ಹೀಗೆ ಮ್ಯೂಟೆಂಟ್ಸ್ ಗಳು ಹಾಗೆ ಏಲಿಯನ್ ಗಳ ಮಧ್ಯೆ ಜಗಳ ನಡೀತಿರುತ್ತೆ. ಈ ಕಡೆ ಜೇವಿಯರ್ ಮೂರ್ಛೆ ಹೋಗಿದ್ದ ಜೀನ್ ಗ್ರೇ ಬಳಿ ಬಂದು ಅವಳ ಮೈಂಡಿಗೆ ಎಂಟರ್ ಆಗಿ ಅವಳಿಗೆ ಹೇಳ್ತಾನೆ, ಆ ಏಲಿಯನ್ ಡಾರ್ಕ್ ಫಿನಿಕ್ಸ್ ಎನರ್ಜಿಯನ್ನ ನಿನ್ನ ಹತ್ರ ತಗೊಂಡು ಭೂಮಿಯಲ್ಲಿರೋ ಎಲ್ಲಾ ಮ್ಯೂಟೆಂಟ್ಸ್ ಆಗಿ ಮನುಷ್ಯರನ್ನು ಕೊಂದು ಹಾಕಿ ಏಲಿಯನ್ ಗಳೇ ಬಂದು ಭೂಮಿಲಿ ವಾಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾವೆ ಅಂತ ಅಂದಾಗ ಜೀನ್ ಗ್ರೇನ ಮೈಂಡ್ ಕಾನ್ಶಿಯಸ್ನೆಸ್ ಗೆ ಬಂದು ಅವಳು ಆ ಏಲಿಯನ್ ಗಳನ್ನ ತಡೆಯೋದಕ್ಕೆ ಹೋಗ್ತಾಳೆ. ನಂತರ ಜೀನ್ ಗ್ರೇ ಟ್ರೈನ್ ಇಂದ ಹೊರಗಡೆ ಬಂದು ಎಲ್ಲ ಏಲಿಯನ್ ಗಳನ್ನ ಕೊಂದು ಹಾಕ್ತಾಳೆ. ಆಗ ಅಲ್ಲಿಗೆ ಡಾರ್ಕ್ ಫಿನಿಕ್ಸ್ ಎನರ್ಜಿಯನ್ನ ಜೀನ್ ಗ್ರೇ ಇಂದ ಕಿತ್ಕೊಳ್ಳೋಕೆ ನೋಡಿದ್ದ ಆ ಏಲಿಯನ್ ಬರುತ್ತೆ. ಬಂದು ಮತ್ತೆ ಡಾರ್ಕ್ ಫಿನಿಕ್ಸ್ ಎನರ್ಜಿಯನ್ನ ಜೀನ್ ಗ್ರೇ ಇಂದ ಕಿತ್ಕೊಳ್ಳೋಕೆ ನೋಡುತ್ತೆ. ಆಗ ಜೀನ್ ಗ್ರೇ ಅವಳಿಗೆ ಏನು ಕೂಡ ಮಾಡೋದಿಲ್ಲ. ಅವಳ ಎಲ್ಲಾ ಶಕ್ತಿಯನ್ನ ಆ ಏಲಿಯನ್ ಗೆ ಕೊಡ್ತಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಆ ಏಲಿಯನ್ ಗೆ ಗೊತ್ತಾಗುತ್ತೆ ಈ ಡಾರ್ಕ್ ಫಿನಿಕ್ಸ್ ಎನರ್ಜಿ ನನ್ನ ಯೋಗ್ಯತೆಗೂ ಮೀರಿತು ಅಂತ. ಯಾಕಂದ್ರೆ ಅದನ್ನ ಅವಳ ಕೈಲಿ ಹೋಲ್ಡ್ ಮಾಡಕ್ಕೆ ಹಾಗೆ ಅಬ್ಸರ್ವ್ ಮಾಡ್ಕೊಳಕ್ಕೆ ಆಗ್ತಿರೋದಿಲ್ಲ. ಆದ್ರಿಂದ ಆ ಏಲಿಯನ್ ಜೀನ್ ಗ್ರೇ ಇಂದ ಬಿಡಿಸ್ಕೊಂಡು ಹೋಗಕ್ಕೆ ನೋಡಿದಾಗ ಜೀನ್ ಗ್ರೇನ ಅವಳನ್ನ ಬಿಡೋದಿಲ್ಲ. ಆಗ ಆ ಏಲಿಯನ್ ಹೇಳುತ್ತೆ, ನೀನೇನಾದ್ರೂ ನನ್ನ ಕೊಲ್ತೀನಿ ಅಂದ್ರೆ ಇಲ್ಲಿರೋ ಸುತ್ತಮುತ್ತ ಎಲ್ಲರೂ ಸತ್ತೋಗ್ತಾರೆ, ಯಾಕಂದ್ರೆ ಇದರ ಬ್ಲಾಸ್ಟ್ ಅಷ್ಟು ದೊಡ್ಡದಾಗಿರುತ್ತೆ ಅಂತ. ಆದ್ರಿಂದ ಜೀನ್ ಗ್ರೇ ಆ ಏಲಿಯನ್ ಕರ್ಕೊಂಡು ಸ್ಪೇಸ್ಗೆ ಹೋಗ್ತಾಳೆ. ಜೀನ್ ಗ್ರೇ ತನ್ನಲ್ಲಿದ್ದ ಎಲ್ಲಾ ಡಾರ್ಕ್ ಫಿನಿಕ್ಸ್ ಎನರ್ಜಿಯನ್ನ ಆ ಏಲಿಯನ್ಗೆ ಟ್ರಾನ್ಸ್ಫರ್ ಮಾಡಿದ್ರಿಂದ ಆ ಏಲಿಯನ್ ಹಾಗೂ ಜೀನ್ ಗ್ರೇ ಇಬ್ಬರು ಕೂಡ ನಾಶವಾಗಿ ಹೋಗ್ತಾರೆ. ಯಾಕೆಂದ್ರೆ ಆ ಬ್ಲಾಸ್ಟ್ ಅಷ್ಟು ದೊಡ್ಡದಾಗಿರುತ್ತೆ. ನಂತರ ಮೂವಿಯ ಕೊನೆಯಲ್ಲಿ ತೋರಿಸ್ತಾರೆ ಜೇವಿಯರ್ ಸ್ಕೂಲ್ ನ ಹೆಸರನ್ನೀಗ ಜೀನ್ ಗ್ರೇ ಗಿಫ್ಟೆಡ್ ಸ್ಕೂಲ್ ಅಂತ ಬದಲಾಯಿಸಿರ್ತಾರೆ. ಜೇವಿಯರ್ ಕೂಡ ಆ ಸ್ಕೂಲ್ ನಿಂದ ರಿಟೈರ್ಡ್ ಆಗಿರ್ತಾನೆ. ಆದ್ರಿಂದ ಇನ್ಮೇಲೆ ಆ ಸ್ಕೂಲ್ಗೆ ಬೀಸ್ಟ್ ಪ್ರಿನ್ಸಿಪಲ್. ಈ ಕಡೆ ಜೇವಿಯರ್ ಹಾಗೂ ಮ್ಯಾಗ್ನೆಟೋ ಮತ್ತೆ ಒಂದಾಗಿ ಚೆಸ್ ಅನ್ನ ಆಡ್ತಿರ್ತಾರೆ. ಆಗ ಆಕಾಶದಲ್ಲಿ ಒಂದು ಬೆಳಕನ್ನ ತೋರಿಸ್ತಾರೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಜೀನ್ ಗ್ರೇ ಸತ್ತಿಲ್ಲ, ಅವಳು ಇನ್ನೂ ಬದುಕಿದ್ದಾಳೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ನ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನ್ ಕೊರತೆ ಇತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ನನ್ನ ಕಂಟೆಂಟ್ ಏನಾದ್ರು ನಿಮ್ಗೆ ಇಷ್ಟ ಆಗ್ತಿದ್ರೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.